ಜನಗಣತಿ ವೈಜ್ಞಾನಿಕವಾಗಿ ಮಾಡಿಲ್ಲವೆಂದು ಒಕ್ಕಲಿಗರ ಸಂಘದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರ ಘೋಷಿಸಿರುವ ಜಾತಿ ಗಣತಿ ವೈಜ್ಞಾನಿಕವಾಗಿ ಮಾಡಿಲ್ಲವೆಂದು ಒಕ್ಕಲಿಗರ ಸಂಘದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಜಿಲ್ಲಾ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು, ಒಕ್ಕಲಿಗರ ಮತ್ತು ಲಿಂಗಾಯತರ ನಡುವೆ ವಿಷ ಬೀಜ ಬಿತ್ತಲು ಒಂದು ವರ್ಗ ಮುಂದಾಗಿದೆ. ಜಾತಿ ಗಣತಿ ಯಾವ ಆಧಾರದ ಮೇಲೆ ಮಾಡಲಾಗಿದೆಯೋ ಗೊತ್ತಿಲ್ಲ. ಯಾವುದೇ ಹಳ್ಳಿಗೆ ಹೋಗಿ ಜಾತಿ ಗಣತಿ ಮಾಡಿಲ್ಲ. ಕೇವಲ ಮತದಾರರ ಪಟ್ಟಿ ನೋಡಿ ಜಾತಿ ಗಣತಿ ಮಾಡಲಾಗಿದೆ ಎಂದು ಆರೋಪಿಸಿದರು. ಒಕ್ಕಲಿಗ ಸಮುದಾಯವನ್ನು ತುಳಿಯಲು ಹೊರಟಿದ್ದಾರೆ. ಸಮುದಾಯದ ಗುರುಗಳ ಸಮ್ಮುಖದಲ್ಲಿ ನಿರ್ಧಾರ ತೆಗೆದುಕೊಳ್ಳುತ್ತೇವೆ. ಜಾತಿ ಗಣತಿ ಅನುಷ್ಠಾನಕ್ಕೆ ನಮ್ಮ ವಿರೋಧವಿದೆ. ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ನಾವು ಯಾವುದೇ ಜಾತಿಗಳ ವಿರುದ್ಧವಿಲ್ಲ. ಮಾಡಿರುವಂತಹ ಗಣತಿಯನ್ನು ಕೈಬಿಟ್ಟು ವೈಜ್ಞಾನಿಕವಾಗಿ ಮಾಡಲಿ ಎಂದು ಕೋಲಾರ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆವಿ ಶಂಕರಪ್ಪ ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಕೋಲಾರ ಜಿಲ್ಲಾ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ಹಾಗೂ ಮುಖಂಡರುಗಳು ಉಪಸ್ಥಿತರಿದ್ದರು. ಪೂರ್ಣವಾದ ವಿರೋಧ ಇದೆ. ನಮ್ಮ ಸಮಾಜದ ಧರ್ಮಗುರುಗಳಾದ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರು, ನಂಜಾನಂದ ಸ್ವಾಮೀಜಿಯವರು ಮತ್ತು ನಿಶ್ಚಲಾನಂದ ಸ್ವಾಮೀಜಿಯವರು, ಕುಮಾರಸ್ವಾಮಿ ಚಂದ್ರಶೇಖರ್ ಕುಮಾರಸ್ವಾಮಿಯವರು ಇವರೆಲ್ಲ ನಮ್ಮ ದಾರಿದೀಪಗಳಾಗಿದೆ. ಅವರ ಮುಂದಿನ ನಡೆ ಏನು ಅಂತೇಳಿ ಅವ್ರು ಯಾವ ರೀತಿ ನಮ್ಗೆ ಆದೇಶ ಕೊಡ್ತಾರೆ ಆ ರೀತಿಯನ್ನು ಮಾಡ್ತಾರೆ. ಮತ್ತು ಈ ವರದಿಯನ್ನು ಅಂಗೀಕರಿಸಲಿಕ್ಕೆ ನಾವು ಬಿಡೋಲ್ಲ. ಅಂಗೀಕರಿಸಿದ್ರೆ ನಮ್ಮ ಮಕ್ಕಳು ನಮಗೆ ಮುಂದೆ ಶಾಪ ಆಗ್ತಾರೆ. ಆದ್ದರಿಂದ ನಾವು ಉಗ್ರ ಹೋರಾಟವನ್ನು ಇದರಲ್ಲಿ ನಡೆಸ್ತೀವಿ. ಅದರಿಂದ ನಮ್ಮ ಕೋಲಾರ ಜಿಲ್ಲಾ ಒಕ್ಕಲಿಗರ ಸಂಘದಿಂದ ಈ ರೀತಿ ಒಂದು ಉಗ್ರ ಹೋರಾಟವನ್ನು ನಡೆಸಲಿಕ್ಕೆ ಸಿದ್ಧ ಇದ್ದೀವಿ ಅಂತೇಳಿ ಇವತ್ತು ಸರ್ಕಾರಕ್ಕೆ ತಿಳಿಸಲಿಕ್ಕೆ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಕರೆದಿದ್ದೇವೆ. ಮುಂದಿನ ಪೀಳಿಗೆಗೆ ಅವ್ರನ್ನ ತುಳಿಲಿಕ್ಕೆ ನಾವು ಸಿದ್ಧ ಇಲ್ಲ. ಯಾರು ನಮ್ಮ ಮೇಲೆ ದೌರ್ಜನ್ಯಕ್ಕೆ ಹತ್ತಿಕ್ಕಕ್ಕೆ ಬರ್ತಾರೋ ಆವಾಗ ನಾವು ಪ್ರತಿಭಟನೆ ಮಾಡ್ತಕ್ಕಂಥ ನಮ್ಮ ಹಕ್ಕಿದೆ, ಅದನ್ನು ಮಾಡ್ತೇವೆ. ಅದವರ ಸ್ವಂತ ಅಭಿಪ್ರಾಯ, ಸ್ವಂತ ಅಭಿಪ್ರಾಯ. ಅದಕ್ಕೆ ನಾವು ವಿರೋಧ ಮಾಡ್ತೇವೆ. ಒಕ್ಕಲಿಗರಾಗಿರ್ಬೋದು, ಯಾರೇ ಆಗಿರ್ಬೋದು, ಅದು ವೈಜ್ಞಾನಿಕವಾಗಿದೆ ಅಂದರೆ ಅದನ್ನು ವಿರೋಧ ಮಾಡ್ತೇವೆ. ನಮ್ಮ ನಾಯಕರು ಆಗಿ ಹೇಳಿದ್ರು ಅಂತಲೇ ನಾವು ಸುಮ್ಮನೆ ಕೂತಿರ್ತಕ್ಕಂಥದ್ದಲ್ಲ, ನಾವು ರಾಜಕೀಯ ಮಾಡಲಿಕ್ಕೆ ಬಂದಿರತಕ್ಕಂಥದ್ದಲ್ಲ. ನಮ್ಮ ಸಮಾಜದ ಒಂದು ಏಳಿಗೆಯನ್ನು ಸಮಾಜದ ದೃಷ್ಟಿಯಿಂದ ನಾವು ಕೆಲಸ ಮಾಡಿರ್ತಕ್ಕಂಥದ್ದು. ಇದು ಇಲ್ಲಿರ್ತಕ್ಕಂಥದ್ದು ಯಾವುದೇ ರಾಜಕೀಯ ಉದ್ದೇಶ ಅಲ್ಲ. ಇದು ಅದನ್ನೊಂದು ನಮಗೆ ಸ್ಪಷ್ಟವಾಗಿ ಹೇಳ್ತೇನೆ. ನಡೀತಾ ಇರ್ತದೆ ಇಲ್ಲ, ಅದನ್ನೇ ನಾನು ಹೇಳ್ತಕ್ಕಂಥದ್ದು. ನಾನು ಒಂದು ಜಾತಿ, ನಮ್ಮ ಜಾತಿ ಬಗ್ಗೆನೇ ಅಂತ ನಾನು ಹೇಳ್ತಾ ಇಲ್ಲ. ಇನ್ನೂ ನಮ್ಮ ಜಾತಿಗಳಿಗಿಂತ ಬೇರೆ ಜಾತಿಗಳು ಕೂಡ ಇನ್ನೂ ಕೆಳಮಟ್ಟದಲ್ಲಿ ಇರ್ತಕ್ಕಂಥ ಜಾತಿಗಳಿಗೂ ಅನ್ಯಾಯ ಆಗಿದೆ. ಈಗ ಅಲ್ಲ ಸರ್, ಅನ್ಯಾಯ ಅಂದರೆ ಯಾವ ಥರ ಅನ್ಯಾಯ ಆಗಿದೆ ಅಂತ ಹೇಳಿ? ಅನ್ಯಾಯ ಆಗಿದೆ ಅಂದರೆ ಅವರೆಲ್ಲೇ ಒಂದು ಐದಾರು ಕೊಠಡಿಯಲ್ಲಿ ಕುತ್ಕೊಂಡು ಒಂದು ಲೆಕ್ಕದಲ್ಲಿ ಕೊಟ್ಬಿಟ್ರೆ ಅದು ಒಪ್ಕೊಳ್ಳೋಕ್ಕಾಗತ್ತಾ? ಹೋಗಿ ನಿಮ್ಮ ಮನೆಗೆ ಬಂದಿದ್ರ, ಇಲ್ಲ ಇವ್ರ ಮನೆಗೆ ಬಂದಿದ್ರೆ ಅವ್ರನ್ನ ಕೇಳಲ್ಲ? ಸರ್ವೆ ಮಾಡಿದ್ದಾರಾ? ವರದಿಗೂ ಇದಕ್ಕೂ ಸಂಬಂಧ ಇಲ್ಲ. ಅವ್ರದ್ದೇ ಬೇರೆ. ಕಾಂತರಾಜು ಹೆಗ್ಡೆ ಅವರು ನಾಗಮೋಹನ್ ಸಹಯೋಗಕ್ಕೂ ಇದಕ್ಕೂ ಸಂಬಂಧ ಇದೆ. ವಿರೋಧ ಮಾಡ್ತಾ ಇಲ್ಲ. ಯಾವ ರೀತಿ ಮಾಡಬೇಕು, ಯಾವ ರೀತಿ ಕಾನೂನುಬದ್ಧವಾಗಿ ಮಾಡಬೇಕು ಅದನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ಒಕ್ಕಲಿಗರಿಗೆ ಈ ಜಾತಿ ಜನಗಣತಿಯಿಂದ ಏನು ಅನ್ಯಾಯ ಆಗ್ತದೆ? ಯಾಕೆ ಯಾವ ರೀತಿ ಅನ್ಯಾಯ ಆಗ್ತದೆ ಅಂತ ಹೇಳಿ ಅಕಸ್ಮಾತ್ ಇದು ಅನುಮೋದನೆ ಆಯಿತು, ನಮಗೂ ಗೊತ್ತಿದೆ ಅದರ ಬಗ್ಗೆ. ಇರೋ ಜಾತಿಗಳನ್ನ ಕಡಿಮೆ ತೋರಿಸಿ ಬೇರೆ ಜಾತಿಗಳನ್ನು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ತೋರಿಸಿ ಯಾವ ರೀತಿ ಸರ್ಕಾರಿ ಸೌಲಭ್ಯಗಳು ಕೊಡಬೇಕು ಅದನ್ನು ಅವ್ರಿಗೆ ತಪ್ಪಿಸಿಕೊಂಡು ನಮಗೆ ದಕ್ಕಬಾರದು ಅಂತಕ್ಕಂಥ ಹುನ್ನಾರ ಇದೆ. ಸರ್ಕಾರದ ಹುನ್ನಾರ. ಹೌದೌದು. ಇದು ಆರೋಪ ನೇರವಾಗಿ ಸರ್ಕಾರದ ವಿರುದ್ಧ ಮಾಡ್ತಾರೆ. ಸರ್ಕಾರ ಯಾರು ಮುಖ್ಯಮಂತ್ರಿ ಅಂದ್ರೆ ಸರ್ಕಾರ, ಮಂತ್ರಿ ಅಂದ್ರೆ ಸರ್ಕಾರ. ಕುಮಾರಸ್ವಾಮಿ ಅವರು ಸಿಎಂ ಇದ್ದಾಗ